ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ತನ್ವಿ ಅಂತೇಳಿ. ನಾನು KMC ಮಣಿಪಾಲದ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಲಿಂಫೆಡಿಮಾ ಎಂಬ ಒಂದು ಕಾಯಿಲೆಯ ಬಗ್ಗೆ ಮಾತನಾಡಲಿದ್ದೇನೆ. ಸೊ ಲಿಂಫೆಡಿಮಾ ಅಂದರೆ ಏನು ಅಂತ ಗೊತ್ತಾಗಲಿಕ್ಕೆ ಫಸ್ಟ್ ಅದು ಯಾಕೆ ಬರ್ತದೆ, ಹೇಗೆ ಬರ್ತದೆ ಅಂತೇಳಿ ಗೊತ್ತಾಗಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು ಫಸ್ಟ್ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತೇಳಿ ಒಂದು ವ್ಯವಸ್ಥೆ ಇದೆ ನಮ್ಮ ಬಾಡಿಯಲ್ಲಿ. ಸೊ ಅದರ ಸುದ್ದಿ ಮಾತಾಡ್ತೇನೆ. ಹೇಗೆ ಬ್ಲಡ್ ಸರ್ಕ್ಯುಲೇಷನ್ ಇರ್ತದೆ ದೇಹದಲ್ಲಿ, ಹಾಗೆ ಅದರ ಜೊತೆಯಲ್ಲಿ ಏನೊಂದು ವ್ಯವಸ್ಥೆ ಇದೆ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತೇಳಿ. ಇದರಲ್ಲಿ ಲಿಂಫ್ಯಾಟಿಕ್ ಕ್ಯಾಪಿಲರೀಸ್, ಲಿಂಫ್ಯಾಟಿಕ್ ನಾಳಗಳು, ಗ್ರಂಥಿಗಳು ಎಲ್ಲ ಕೂಡಿ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಆಗುತ್ತೆ. ಆ್ಯಂಡ್ ಈ ಲಿಂಫ್ಯಾಟಿಕ್ ಸಿಸ್ಟಮಲ್ಲಿ ಬರುವಂಥ ಫ್ಲೂಯಿಡ್, ಒಂದು ಕ್ಲಿಯರ್ ವೈಟ್ ಫ್ಲೂಯಿಡ್ ಇರುತ್ತೆ, ಅದಕ್ಕೆ ಲಿಂಫ್ ಅಂತ ಹೇಳ್ತೀವಿ ನಾವು. ಸೊ ಈ ಲಿಂಫ್ಯಾಟಿಕ್ ಸಿಸ್ಟಮಿಗೆ ಯಾವುದಾದ್ರೂ ಪೆಟ್ಟಾದರೆ ಅಥವಾ ಇನ್ಫೆಕ್ಷನ್ ಆದರೆ ಅಥವಾ ಬ್ಲಾಕ್ ಆದರೆ ಅದರ ಕೆಲಸ ಸರಿಯಾಗಿ ಮಾಡೋದಿಲ್ಲ. ಸೊ ಇದರ ಕೆಲಸ ಏನು, ನಮ್ಮ ದೇಹದಲ್ಲಿರುವಂಥ ನೀರನ್ನು ಅಂದರೆ ಪೆರಿಫರೀಸ್ ಅಂದರೆ ನಮ್ಮ ಕೈ ಅಥವಾ ಕಾಲುಗಳಲ್ಲಿರುವ ನೀರನ್ನು ಹಿಂದೆ ತಂದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ ಕೊಡುವಂಥದ್ದು. ಸೊ ಈ ಲಿಂಫ್ ಕ್ಲಿಯರ್ ವೈಟ್ ಫ್ಲೂಯಿಡ್ ಆಗಿರುತ್ತೆ, ಅದರಲ್ಲಿ ಪ್ರೋಟೀನೇಷಿಯಸ್ ಮೆಟೀರಿಯಲ್ ಇರುತ್ತೆ, ನಮ್ಮ ದೇಹಕ್ಕೆ ಬೇಕಾದ ಇಮ್ಯುನಿಟಿಗೆ ಬೇಕಾದ ಪದಾರ್ಥಗಳು ಅದರಲ್ಲಿ ಇರುತ್ತೆ. ಸೊ ಈ ಲಿಂಫನ್ನು ಕೆಳಗಡೆಯಿಂದ ಮೇಲೆ ತಂದು ಹಿಂದೆ ಬ್ಲಡ್ ಸರ್ಕ್ಯುಲೇಷನ್ಗೆ ಕೊಡೋದು ಅದರ ಕಾರ್ಯ. ಈ ಲಿಂಫನ್ನು ಅದು ಕೆಳಗಡೆಯಿಂದ ಮೇಲ್ಗಡೆ ತರದಿದ್ರೆ ಈ ನೀರು ಕಾಲು ಅಥವಾ ಕೈಗಳಲ್ಲಿ ತುಂಬಲಿಕ್ಕೆ ಶುರುವಾಗುತ್ತೆ. ಹಾಗೆ ತುಂಬಿ ಕೈ ಅಥವಾ ಕಾಲಲ್ಲಿ ಬಾವು ಬರುವ ಕಾಯಿಲೆಗೆ ನಾವು ಲಿಂಫೆಡಿಮಾ ಅಂತ ಹೇಳ್ತೀವಿ. ಇವಾಗ ಈ ಲಿಂಫೆಡಿಮಾ ಬೇರೆ ಬೇರೆ ಥರಗಳಲ್ಲಿ ಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್, ದೇಹದಲ್ಲಿ ಸರಿಯಾಗಿ ಆ ಲಿಂಫ್ಯಾಟಿಕ್ ಸಿಸ್ಟಮೇ ಇಲ್ಲದಿದ್ರೆ, ಆಬ್ಸೆನ್ಸ್ ಆಫ್ ದ ಲಿಂಫ್ಯಾಟಿಕ್ ಸಿಸ್ಟಮ್ ಆಗಿದ್ರೆ ಅದು ಪ್ರೈಮರಿ ಲಿಂಫೆಡಿಮಾ. ಹುಟ್ಟುವಾಗನೇ ಈ ಕಾಲ್ಗಳಲ್ಲಿ ಬಾವು ಬರುವಂಥದ್ದೆಲ್ಲ ಇರುತ್ತೆ ಮಕ್ಕಳಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಟೈಪ್ ಅಂತ ಹೇಳಿದ್ರೆ ಸೆಕೆಂಡ್ರಿ ಲಿಂಫೆಡಿಮಾ. ಇವಾಗ ಈ ಸೆಕೆಂಡ್ರಿ ಲಿಂಫೆಡಿಮಾಗೆ ಬೇರೆ ಬೇರೆ ಕಾರಣಗಳಿರುತ್ತೆ. ಮೋಸ್ಟ್ ಕಾಮನ್ ಒನ್, ಅದು ಜನರಿಗೆ ಗೊತ್ತಿರುವಂಥದ್ದು ಅಂತ ಹೇಳಿದ್ರೆ ಆನೆಕಾಲು, ಫೈಲೇರಿಯಾಸಿಸ್ ಅಂತ ಹೇಳ್ತೀವಿ ನಾವು. ಈ ನುಸಿ ಕಚ್ಚಿ ಆ ಲಿಂಫ್ಯಾಟಿಕ್ ಸಿಸ್ಟಮ್ ಪೂರ್ತಿ ಪ್ಯಾರಾಸೈಟ್ಸ್ ಇಂದ ಬ್ಲಾಕ್ ಆಗಿ ಇನ್ಫ್ಲಮೇಷನ್ ಆಗಿ ಬರುವಂತ ಕಾಲಿದು ಬಾವುಗಳಿಗೆ ನಾವು ಆನೆಕಾಲು ಅಥವಾ ಫೈಲೇರಿಯಾಸಿಸ್ ಅಂತ ಹೇಳ್ತೇವೆ. ಅದು ಒಂದು ಸೆಕೆಂಡ್ರಿ ಲಿಂಫೆಡಿಮಾದ ಟೈಪ್. ಹಾಗೆಯೇ ಹೆಂಗಸರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಟೈಮಲ್ಲಿ ಆಪರೇಷನ್ ಮಾಡ್ತಾರೆ. ಆ ಕ್ಯಾನ್ಸರ್ ತೆಗೆಯುವ ಟೈಮಲ್ಲಿ ನಮ್ಮ ಕೈ ಅಡಿಯಲ್ಲಿರುವಂಥ ಲಿಂಫ್ ಗ್ರಂಥಿಗಳನ್ನು ಕೂಡ ತೆಗಿತಾರೆ. ಸೊ ಈ ಹೆಂಗಸರಲ್ಲಿ 1 ವರ್ಷ ಅಥವಾ 2 ವರ್ಷ ಆದಮೇಲೆ ಆ ಸೈಡ್ ಇದು ಕೈಗಳಲ್ಲಿ ಬಾವು ಬರ್ಲಿಕ್ಕೆ ಶುರುವಾಗುತ್ತೆ. ಸೊ ಹಾಗೆ ಬರುವ ಬಾವಿಗೆ ನಾವು ಬ್ರೆಸ್ಟ್ ಕ್ಯಾನ್ಸರ್ ರಿಲೇಟೆಡ್ ಲಿಂಫೆಡಿಮಾ ಅಂತ ಹೇಳ್ತೇವೆ. ಅದು ಇನ್ನೊಂದು ಇಂಪಾರ್ಟೆಂಟ್ ಟೈಪ್ ಆಫ್ ಲಿಂಫೆಡಿಮಾ. ಹಾಗೆಯೇ ಯಾವ್ದಾದ್ರು ಇನ್ಫೆಕ್ಷನ್ ಇಂದಾಗಿ, ಆಕ್ಸಿಡೆಂಟ್ ಆಗಿ, ಟ್ರಾಮಾದಿಂದಾಗಿ ಬರುವಂತ ಲಿಂಫೆಡಿಮಾ ಕೂಡ ಸೆಕೆಂಡ್ರಿ ಲಿಂಫೆಡಿಮಾ. ಸೊ ಪ್ರೈಮರಿ ಮತ್ತೆ ಸೆಕೆಂಡ್ರಿ ಲಿಂಫೆಡಿಮಾ ಕಾರಣಗಳು ನಮಗೆ ಗೊತ್ತಾಯ್ತು. ಇನ್ನು ಮುಂದಕ್ಕೆ ಈ ಲಿಂಫೆಡಿಮಾದ ಲಕ್ಷಣಗಳೇನು ಅಂದ್ರೆ ಸಿಂಪ್ಟಮ್ಸ್ ಏನು ಅಂತ ಹೇಳ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಲಕ್ಷಣ ಏನಂತ ಹೇಳಿದ್ರೆ ಬಾವು ಬರೋದು. ಸೊ ಯಾವ ಜಾಗ ಎಫೆಕ್ಟ್ ಆಗಿದೋ ಆ ಜಾಗದಲ್ಲಿ ನಿಮಗೆ ಬಾವು ಬರ್ತದೆ, ದಪ್ಪ ಆಗ್ಲಿಕ್ಕೆ ಶುರು ಆಗುತ್ತೆ, ನೀರು ತುಂಬುದು. ಸೊ ಆ ಸ್ವೆಲ್ಲಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್. ನಂತರ ಈ ಚರ್ಮದಲ್ಲಿ ಬದಲಾವಣೆಗಳು ಸ್ಟಾರ್ಟ್ ಆಗುತ್ತೆ, ಚರ್ಮ ದಪ್ಪ ಆಗ್ಲಿಕ್ಕೆ ಶುರು ಆಗುತ್ತೆ, ಪದೇ ಪದೇ ಆ ಜಾಗದಲ್ಲಿ ತುರ್ಕೆ ಬರುತ್ತೆ, ಕೆಲವರಿಗೆ ಕಾಲ್ ಪೂರ್ತಿ ಕೆಂಪಾಗಿ ಇನ್ಫೆಕ್ಷನ್ ಆಗಿ ಜ್ವರ ಬರ್ಲಿಕ್ಕೆ ಶುರು ಆಗುತ್ತೆ. ಅದು ಬಿಟ್ಟು ಸ್ಮೂತ್ ಆಗಿದ್ದ ಚರ್ಮ ಮೇಲೆ ಕೆಳಗೆ ಆಗ್ಲಿಕ್ಕೆ ಶುರು ಆಗುತ್ತೆ, ದಪ್ಪ ಆಗ್ತದೆ. ಹಾಗೆಯೇ ಅದ ಬೆರಳುಗಳ ಮಧ್ಯದಲ್ಲಿ ಫಂಗಲ್ ಇನ್ಫೆಕ್ಷನ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಲಕ್ಷಣಗಳು. ಹೀಗೆ ಚರ್ಮದಲ್ಲಿ ಪದೇ ಪದೇ ಗಾಯ ಆಗಿ ಆ ಗಾಯ ದೊಡ್ಡದಾಗ್ಲಿಕ್ಕೆ ಶುರು ಆಗುತ್ತೆ. ದೊಡ್ಡದಾದ ಗಾಯ ಹಾಗೆ ಕಾಲಲ್ಲಿ ಅಥವಾ ಕೈಯಲ್ಲಿ ಉಳಿಯುತ್ತದೆ ತುಂಬಾ ಸಮಯ. ಕೆಲವರಿಗೆ 2-3 ವರ್ಷದಿಂದ ಆ ಗಾಯಗಳು ಹಾಗೆ ಇರುತ್ತೆ, ಅದು ಗುಣನೇ ಆಗುದಿಲ್ಲ. ಸೊ ಇದೆಲ್ಲ ಲಿಂಫೆಡಿಮಾದ ಲಕ್ಷಣಗಳು. ಇವಾಗ ಲಿಂಫೆಡಿಮಾ ಅಂತ ಹೇಳಿ ಅಥವಾ ಕಾಲದ್ದು ಬಾವು ಅಂತ ಹೇಳಿ ನೀವು ನಮ್ಮ ಹತ್ರ ಬಂದ್ರೆ ನಾವು ಅದಕ್ಕೆ ಹೇಗೆ ಗುರುತುಪಡಿಸ್ತೇವೆ ಈ ಲಿಂಫೆಡಿಮಾವನ್ನು ಅಂತ ಹೇಳಿದ್ರೆ, ಅದಕ್ಕೊಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದೆ, ಲಿಂಫೋಸಿಂಟಿಗ್ರಫಿ ಅಂತ ಹೇಳ್ತೇವೆ. ಇಟ್ಸ್ ಅ ನ್ಯೂಕ್ಲಿಯರ್ ಮೆಡಿಸಿನ್ ಟೆಸ್ಟ್. ಅದು ಒಂದು ರೇಡಿಯೋ ಲೇಬಲ್ ಡೈ ಅನ್ನು ನಿಮ್ಮ ಬೆರಳುಗಳು ಅಥವಾ ಕಾಲ್ಗಳಿನ ವೆಬ್ ಸ್ಪೇಸಸ್ ಅಲ್ಲಿ ಇಂಜೆಕ್ಟ್ ಮಾಡಿ ಗಾಮಾ ಕ್ಯಾಮರಾ ಜೊತೆ ಆ ಡೈ ಅನ್ನು ಫಾಲೋ ಮಾಡ್ತೀವಿ. ಅದು ನಿಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಒಳಗೆ ಹೋಗಿ ಯಾವ ಲೆವೆಲ್ ಅಲ್ಲಿ ಬ್ಲಾಕ್ ಇದೆ, ಎಷ್ಟು ಸಿವಿಯರ್ ಆಗಿದೆ ಈ ಡಿಸೀಸ್ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಸೊ ಲಿಂಫೋಸಿಂಟಿಗ್ರಫಿ ಇದು ಒಂದು ಡಯಾಗ್ನೋಸ್ಟಿಕ್ ಮೊಡಾಲಿಟಿ. ಹಾಗೆಯೇ MRI ಲಿಂಫ್ಯಾಂಜಿಯೋಗ್ರಾಮ್ ಅಂತ ಹೇಳ್ತಾರೆ, ಅದು ಇನ್ನೊಂದು ಟೈಪ್ ಆಫ್ ಡಯಾಗ್ನೋಸ್ಟಿಕ್ ಮೊಡಾಲಿಟಿ. ಸೊ ಈ ಇಮೇಜಿಂಗ್ ಮೊಡಾಲಿಟೀಸ್ ಇಂದ ನಮಗೆ ಲಿಂಫೆಡಿಮಾದ ಕಾಯಿಲೆ ಎಷ್ಟು ಇದೆ, ಯಾವ ಸಿವಿಯರಿಟಿಯಲ್ಲಿ ಇದೆ, ನಮಗೆ ಮುಂದೆ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಡಾಕ್ಟರ್ ಹತ್ರ ಹೋಗುವಾಗ ಅವ್ರು ನೋಡಿ ಮಾಡುವಂತ ಕ್ಲಿನಿಕಲ್ ಎಕ್ಸಾಮಿನೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಡಯಾಗ್ನೋಸಿಸ್. ಕಮಿಂಗ್ ಟು ದ ಟ್ರೀಟ್ಮೆಂಟ್ ಆಫ್ ಲಿಂಫೆಡಿಮಾ. ಈ ಲಿಂಫೆಡಿಮಾವನ್ನು ನಾವು ಹೇಗೆ ನೋಡ್ಕೊಳ್ಳೋದು, ಏನೆಲ್ಲ ಟ್ರೀಟ್ಮೆಂಟ್ ಇದೆ ಅಂತೇಳಿ ನಾನು ಹೇಳ್ತೀನಿ. ಸೊ ಲಿಂಫೆಡಿಮಾವನ್ನು ಟ್ರೀಟ್ ಮಾಡಲಿಕ್ಕೆ 2 ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಇದೆ. ಒಂದು ಕನ್ಸರ್ವೇಟಿವ್ ಅಂದ್ರೆ ನಾನ್ ಸರ್ಜಿಕಲ್, ಇನ್ನೊಂದು ಸರ್ಜಿಕಲ್ ಟ್ರೀಟ್ಮೆಂಟ್.
ಇವಾಗ ಎರಡನ್ನು ಒಟ್ಟಿಗೆ ಸೇರಿಸಿ ಇದರದ್ದು ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗುವಂಥದ್ದು. ಸೊ ಫಸ್ಟ್ ಐ ವಿಲ್ ಟಾಕ್ ಅಬೌಟ್ ದ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್. ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದರೆ ಸಮಥಿಂಗ್ ಕಾಲ್ಡ್ ಆಸ್ ಅ ಕಂಪ್ಲೀಟ್ ಡಿಕಂಜೆಸ್ಟಿವ್ ಥೆರಪಿ. ಈಗ ಈ ಕಂಪ್ಲೀಟ್ ಡಿಕಂಜೆಸ್ಟಿವ್ ಥೆರಪಿಯಲ್ಲಿ ಏನೆಲ್ಲ ಇದೆ, ಫಸ್ಟ್ ಇಸ್ ಮ್ಯಾನ್ಯುವಲ್ ಲಿಂಫ್ಯಾಟಿಕ್ ಡ್ರೈನೇಜ್. ಇದರಲ್ಲಿ ನಿಮ್ಮ ಡಾಕ್ಟರ್ ಅಥವಾ ಫಿಸಿಯೋಥೆರಪಿಸ್ಟ್ ಹತ್ರ ಹೋದರೆ ಅವ್ರು ನಿಮಗೆ ಜೆಂಟಲ್ ಮಸಾಜಸ್ ಹೇಳಿಕೊಡ್ತಾರೆ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಅನ್ನು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ, ಸೊ ದಟ್ ಕೆಳಗಡೆ ಇದ್ದ ನೀರು ಪೂರ್ತಿ ಮೇಲೆ ನಿಮ್ಮ ಹಿಂದೆ ಬ್ಲಡ್ ಸರ್ಕ್ಯುಲೇಷನ್ಗೆ ತೊಗೊಂಡು ಬರ್ಲಿಕ್ಕಾಗತ್ತೆ. ಸೊ ಮ್ಯಾನ್ಯುವಲ್ ಲಿಂಫ್ಯಾಟಿಕ್ ಡ್ರೈನೇಜ್, ಅದರ ಜೊತೆಯಲ್ಲಿ ಬ್ಯಾಂಡೇಜ್ ಕಟ್ಟೋದು. ಈಗ ಕೆಳಗಡೆ ನೀರು ತುಂಬಿದೆ, ಅದನ್ನು ಕೆಳಗಡೆಯಿಂದ ಮೇಲೆ ತೊಗೊಂಡು ಬರಲಿಕ್ಕೆ ಕೆಳಗಡೆಯಿಂದ ನಾವು ಟೈಟ್ ಇಲಾಸ್ಟಿಕ್ ಬ್ಯಾಂಡೇಜಸ್ ಹಾಕ್ತೀವಿ, ಅದು ಹಾಕೊಳ್ಳೋದು. ಫಿಸಿಯೋಥೆರಪಿಸ್ಟ್ ಹೇಳಿಕೊಟ್ಟ ಎಕ್ಸಸೈಸ್ಗಳು, ಹಾಗೆ ಚರ್ಮದ ಕೇರ್, ಸ್ಕಿನ್ ಕೇರ್, ದಪ್ಪವಾದ ಚರ್ಮ, ಗಾಯಗಳನ್ನು ಹೇಗೆ ನೋಡ್ಕೊಳ್ಳೋದು, ಹೈಜೀನ್ ಹೇಗೆ ಮೇಂಟೈನ್ ಮಾಡೋದು, ಅದು ಹೇಳಿಕೊಡ್ತಾರೆ. ಸೊ ಇದೆಲ್ಲ ಸೇರಿ ಒಂದು ಕಂಪ್ಲೀಟ್ ಡಿಕಂಜೆಸ್ಟಿವ್ ಥೆರಪಿ ಅಂತ ಹೇಳ್ತಾರೆ. ದಿಸ್ ಇಸ್ ದ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಆಫ್ ಲಿಂಫೆಡಿಮಾ. ನೆಕ್ಸ್ಟ್ ಇಸ್ ಸರ್ಜಿಕಲ್ ಟ್ರೀಟ್ಮೆಂಟ್. ಶಸ್ತ್ರಚಿಕಿತ್ಸೆ ಇದಕ್ಕೆ ಯಾವುದೆಲ್ಲ ಇದೆ ಅಂತೇಳಿ ಐ ಗಿವ್ ಅ ಬ್ರೀಫ್. ಸೊ ಫಸ್ಟ್ ಟೈಪ್ ಇಸ್ ಫಿಸಿಯೋಲಾಜಿಕಲ್ ಟ್ರೀಟ್ಮೆಂಟ್, ಫಿಸಿಯೋಲಾಜಿಕಲ್ ಸರ್ಜರೀಸ್ ಅಂತ ಹೇಳ್ತೇವೆ. ಇವಾಗ ಆ ಪೂರ್ತಿ ಲಿಂಫ್ಯಾಟಿಕ್ ಚಾನಲ್ ಸಿಸ್ಟಮ್ ಅಂತ ಹೇಳಿರುವ ವ್ಯವಸ್ಥೆಯಲ್ಲಿ ಯಾವುದೋ ಲೆವೆಲಲ್ಲಿ ಪ್ರಾಬ್ಲಮ್ ಇದೆ. ಸೊ ಆ ಪ್ರಾಬ್ಲಮ್ ಅನ್ನು ಟ್ರೀಟ್ ಮಾಡುವಂಥ ಆಪರೇಷನ್ಗಳು, ಅಂದರೆ ಬೈಪಾಸ್ ಮಾಡಲಿಕ್ಕೆ ಆ ಲಿಂಫ್ಯಾಟಿಕ್ ಚಾನಲ್ ಅನ್ನು ನಾವು ಹಿಂದೆ ಓಪನ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ಗೆ ತಂದಿರ್ತೀವಿ. ಸೊ ದೀಸ್ ಆರ್ ಆಲ್ ಬೈಪಾಸ್ ಸರ್ಜರೀಸ್. ಹಾಗೆ ಬೇರೆ ಕಡೆಯಿಂದ ಲಿಂಫ್ ನೋಡ್ಸ್ ಅನ್ನು ತಂದು ನಿಮ್ಮ ಎಫೆಕ್ಟೆಡ್ ಕಾಲಲ್ಲಿ ಹಾಕೋದು, ಫ್ರೀ ಲಿಂಫ್ ನೋಡ್ ಟ್ರಾನ್ಸ್ಫರ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಫಿಸಿಯೋಲಾಜಿಕಲ್ ಸರ್ಜರೀಸ್. ನೆಕ್ಸ್ಟ್, ಲಿಂಫೆಡಿಮಾ ಇದ್ದ ಪೇಷಂಟಿಗೆ ಕೈ ಅಥವಾ ಕಾಲು ತುಂಬ ದೊಡ್ಡದಾಗಿರುತ್ತೆ, ಆ ಸೈಜನ್ನು ಕಮ್ಮಿ ಮಾಡುವಂಥ ಸರ್ಜರೀಸ್, ವಾಲ್ಯೂಮ್ ರಿಡಕ್ಷನ್ ಸರ್ಜರೀಸ್ ಅಂತ ಹೇಳ್ತೀವಿ. ಸೊ ಅದನ್ನು ಆಪರೇಷನ್ ಮಾಡಿ ನಾವು ಕಿತ್ತು ತೆಗೆದು ಅದನ್ನು ಮುಚ್ಚಿಕೊಡುವಂಥದ್ದು, ಇಲ್ಲಾಂದರೆ ಲೈಪೋಸಕ್ಷನ್ ಅಂತ ಹೇಳ್ತೇವೆ, ಒಳಗಡೆ ತುಂಬಿದ ಕೊಬ್ಬು ಅಥವಾ ಫೈಬ್ರೋಸ್ಟ್ ಮೆಟೀರಿಯಲ್ಸ್ ಅನ್ನು ಸಕ್ಷನ್ ಮಾಡಿ ಹೊರಗೆ ತೆಗೆಯುವಂಥದ್ದು. ಸೊ ದೀಸ್ ಆರ್ ಆಲ್ ವಾಲ್ಯೂಮ್ ರಿಡಕ್ಷನ್ ಸರ್ಜರೀಸ್. ಸೊ ಲಿಂಫೆಡಿಮಾಗೆ ಯಾವ ಟ್ರೀಟ್ಮೆಂಟ್ ಬೆಸ್ಟ್ ಅಂತ ಕೇಳಿದರೆ, ಇಟ್ ಇಸ್ ಅ ಕಂಬೈನ್ಡ್ ಮೊಡ್ಯಾಲಿಟಿ. ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಹಾಗೂ ಸರ್ಜಿಕಲ್ ಒಟ್ಟಿಗೆ ಜೋಡಿಸಿ ಮಾಡುವಂಥ ಟ್ರೀಟ್ಮೆಂಟ್ ಮಾತ್ರ ಇದಕ್ಕೆ ವರ್ಕ್ ಆಗೋದು. ಸೊ ಲಿಂಫೆಡಿಮಾ ಯಾಕೆ ಬರ್ತದೆ, ಹೇಗೆ ಬರ್ತದೆ, ಇದರ ಲಕ್ಷಣಗಳೇನು, ಹೇಗೆ ಇದನ್ನು ಕಂಡು ಹಿಡಿಯೋದು, ಆ್ಯಂಡ್ ಹೇಗೆ ಏನೆಲ್ಲ ಟ್ರೀಟ್ಮೆಂಟ್ ಇದಕ್ಕಿದೆ ಅಂತ ನಾನು ಹೇಳಿದೆ. ಇವಾಗ ಇದು ಯಾಕೆ ಇಂಪಾರ್ಟೆಂಟ್, ಜನರಲಿ ಇದರ ಮಾಹಿತಿ ಕಮ್ಮಿ ಆಗಿದೆ, ಇದರ ಸುದ್ದಿ ಜನರಿಗೆ ಜಾಸ್ತಿ ಗೊತ್ತಿಲ್ಲ. ಸೊ ಈ ವಿಡಿಯೋವನ್ನು ಕೇಳಿ ನಿಮಗೆ ಸ್ವಲ್ಪ ಆದ್ರೆ ಇದರ ಸುದ್ದಿ ಗೊತ್ತಾಯ್ತು ಅಂತ ಹೇಳಿದ್ರೆ ಅದು ಒಳ್ಳೆ ವಿಷಯ. ಯಾಕೆ ಒಳ್ಳೇದು, ಈಗ ನೋಡಿ, ಒಂದು ಪೇಷಂಟಿಗೆ ಈ ಲಿಂಫೆಡಿಮಾ ಎಂಬ ಕಾಯಿಲೆ ಬಂದರೆ ಅದೊಂದು ಲೈಫ್ ಲಾಂಗ್ ಪ್ರಾಬ್ಲಮ್. ಕಾಲು ದಪ್ಪ ಆಗ್ತದೆ, ಗಾಯಗಳು ಬರ್ತದೆ, ಅವರಿಗೆ ಹೊರಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಅವರ ದಿನದ ಕಾರ್ಯಗಳು ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಸೊ ಹೀಗೆ ಆಗುವಾಗ ನಾನು ಹೊರಗೆ ಹೋಗೋದಿಲ್ಲ, ಮನೆಯಲ್ಲೇ ಕುತ್ಕೊಳ್ತಾನೆ. ಸೊ ದೇ ಬಿಕಮ್ ಸೋಷಿಯಲ್ ಔಟ್ಕಾಸ್ಟ್. ಸೊ ಇದರ ಸುದ್ದಿ ಗೊತ್ತಿದ್ರೆ ಟ್ರೀಟ್ಮೆಂಟ್ ಬೇಗ ಸ್ಟಾರ್ಟ್ ಮಾಡ್ಬೋದು. ತುಂಬ ಪೇಷಂಟ್ಸ್ ನಮ್ಮ ಹತ್ರ ಬರುವಾಗ ಲೇಟ್ ಆಗಿರುತ್ತದೆ, ಅಂದರೆ ಇಟ್ ವುಡ್ ಹ್ಯಾವ್ ಆಲ್ರೆಡಿ ಗಾನ್ ಟು ದ ಸಿವಿಯರ್ ಸ್ಟೇಜ್. ಸೊ ಟ್ರೀಟ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸೊ ಇದು ಸ್ಟಾರ್ಟ್ ಆಗುವಾಗನೇ ನಮ್ಮ ಹತ್ರ ಬಂದರೆ ಇಟ್ ಇಸ್ ಈಸಿಯರ್ ಟು ಟ್ರೀಟ್ ಅಂಡ್ ಕಂಟ್ರೋಲ್ ದಿಸ್ ಡಿಸೀಸ್. ಹಾಗಾಗಿ ಈ ಕಾಯಿಲೆಯ ಬಗ್ಗೆ ಆದಷ್ಟು ಕಾಳಜಿ ವಹಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿ. ಧನ್ಯವಾದಗಳು.